ಅವ್ರೇನು ಅವ್ರು ನಿಮ್ಮ ಹತ್ರ ಮಾತಾಡಿದ್ರ? ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಉತ್ತರ ನಿಲ್ತೀರಿ? ನೀವು ಸರಿದ್ದೀರಾ? ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳಿದ ಕೇಳಿ, ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಹೇಳುವಂತದೇನು ಮಹತ್ವದ ವಿಚಾರ ಇದೆ. ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದಲ್ಲ. ಅದನ್ನ ನೀವು ಹೇಳುವುದು ಅನುಭವ ಮಂಡಳಿ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿದವರು. ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವ್ರ ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಿಮ್ಮ BSc ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ. ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಪ್ರಕಾರ ಹೋಗುವ. ಆಯ್ತು ಸರ್. ಓಕೆ ಅವ್ರದಲ್ಲ. ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು BSc ಮಾಡಿ, ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇವರು ಮಾತಾಡಿದಲ್ಲ ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ವಿಚಾರವನ್ನ ಇಲ್ಲ ಈ ವಿಚಾರ ಬೇರೆ ಇಲ್ಲ. ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ಬೇಕು. ಚರ್ಚೆ ಮಾಡೋ ಬನ್ನಿ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ. ಹೀಗಾಗಿ ಮಾತಾಡ್ತೀರಿ. ಸಮಾವೇಶ ಹೀಗಾಗಿ ಮಾತಾಡಿ. ಚರ್ಚೆಯಲ್ಲಿ ಮಾತಾಡಿ. ಈಗ ಶಿಕ್ಷಣ ಮಾಡ್ತೀರಿ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಾಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲ್ಪಟ್ಟ ಅಗಲದ ಶೇಷಾದ್ರಿ ಅಶೋಕ್ ಬೈಲ್ಹೊಂಗಲ ಮತ್ತು ಮಹೇಶ್ ಅವರು ಮಾಡಿದ್ದೀರಾ? ಮೊದಲ ಸಭಾಧ್ಯಕ್ಷರು ಅಜಾಮರ ಚಿಂತನೆಗಳನ್ನು ಮತ್ತು ತತ್ವಜ್ಞಾನವನ್ನು ಪ್ರತಿಬಿಂಬಿಸಿದ ಈ ಪವಿತ್ರ ವೇದಿಕೆಯು ಕೇವಲ ಶರಣ ಚಿಂತನೆ ಕೇಂದ್ರವಾಗಿರದೆ ಸಮಸ್ತ ಮನುಕುಲದ ಏಳಿಗೆಗೆ ಶಾಶ್ವತ ಆದರ್ಶ ನೀಡಿ ಮಾನವೀಯತೆ ಮತ್ತು ಸಮಾನತೆಯ ಮಹಾನ್ ಸಂದೇಶಗಳನ್ನು ಸಮಸ್ತ ವಿಶ್ವಕ್ಕೆ ಕೇಂದ್ರವಾಗಿತ್ತು. ಇದು ಸರ್ವ ಜಾತಿ ಧರ್ಮಗಳ ಸ್ವೀಕರಿಸಿದ ತಾಣವಾಗಿದ್ದು ಅಕ್ಕ ಮಹಾದೇವಿ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದ ಮಹೇಶ್ವರ, ಮಡಿವಾಳ ಮಾಚಿದೇವ, ದೋಹರ ಕಕ್ಕಯ್ಯ, ಕೇತಯ್ಯ, ಬಹುರೂಪಿ ಚೌಡಯ್ಯ, ಕೇತನ ದೇವಿ ದುಗ್ಗಲೆ, ಕಾಲಪ್ಪ ಮೊದಲಾದ ಶರಣರ ದಿವ್ಯ ಚಿಂತನೆ ಜಗತ್ತಿಗೆ ಪರಿಚಯಿಸಿದ ಆ ಪುಣ್ಯ ಸ್ಥಳವಾಗಿದೆ. ಈ ಒಂದು ನಾವು ಮಾತ್ರ ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯವನ್ನು ಹುಟ್ಟಿ ಬರುವ ಮಕ್ಕಳಿಗೆ ಮಾಹಿತಿ ಕೊಡಬೇಕು. ಮತ್ತು ಪರಂಪರೆಯನ್ನು